ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಾವು ಕಲಾನವೀನ್ ಫಿಲಮ್ ಅಕಾಡೆಮಿಯಿಂದ ಬಂದಿದ್ದೀವಿ ಗ್ಲೋಬಲ್ ಕಾಲೇಜಲ್ಲಿ. ಇವತ್ತು ನಮಗೆ ಸ್ಪೋರ್ಟ್ಸ್ ಡೇ ಇದೆ ಆ್ಯಕ್ಚುಲಿ. ಸೊ ನೋಡಿ, ಹಿಂದೆ ಗ್ರೌಂಡು ಗ್ಲೋಬಲ್ ಕಾಲೇಜ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು. ಆ್ಯಂಡ್ ಇವ್ರು ನೋಡಿ ಯಾವಾಗಲೂ ರೆಡಿ ಆಗೋ ಫ್ರೆಂಡ್ಸು. ಆಯ್ತು ಇವರೆಲ್ಲ ಕಾಣಿಸಿದ್ರೆ ಅವ್ರನ್ನ ಮಾತಾಡ್ಸ್ಕೋಬೇಡಿ. ಗೈಸ್, ನಿಮ್ಗೇನು ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತಾಯ್ತು. ಸೊ ನಾವೆಲ್ಲ ಬಂದ್ಬಿಟ್ಟು ಮಾಡೆಲ್ಸು ಕಲಾನವೀನ್ ಫಿಲಮ್ ಅಕಾಡೆಮಿಯಿಂದ. ಸೊ ನಾವಿಷ್ಟು ಜನ ಗರ್ಲ್ಸ್ ನಾವು ಥ್ರೋಬಾಲ್ ಆಡೋಕ್ಕೆ ಹೋಗ್ತಾ ಇದ್ದಿದ್ದು. ಆ್ಯಂಡ್ ನಾನಿಲ್ಲಿ ಯಾವ ಗೇಮ್ದು ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನನ್ನ ಗೇಮ್ ಇದ್ದಾಗ ಈ ಕಡೆ ಬೇರೆ ಗೇಮ್ ಆಗ್ತಿತ್ತು, ಬೇರೆ ಗೇಮ್ ಇದ್ದಾಗ ನಾನು ಬೇರೆ ಕಡೆ ಇರ್ತಾಯಿದ್ದೆ ಫೋಟೋಸ್ ಎಲ್ಲ ತೊಗೊಂಡು. ಸೊ ಅದಕ್ಕೆ ಬಟ್ ಎಷ್ಟಾಗಿದೆಯೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಿಕಾಸ್ ಆ್ಯಕ್ಚುಲಿ ಪ್ಲ್ಯಾನೇ ಇದ್ದಿಲ್ಲ ಈ ಥರ ವ್ಲಾಗ್ ಮಾಡಬೇಕು ಅಂತ. ಸಡನ್ನಾಗಿ ಅವರೆಲ್ಲ ನೀನು ಹೆಂಗೋ ಯೂಟ್ಯೂಬ್ ಇದೆಯಲ್ಲ ಮಾಡು ಯಾಕೆ ವೀಡಿಯೋಸ್ ಮಾಡಲ್ಲ ಏನಿಲ್ಲ ಅಂತ ಅಂದಾಗ ನಾನು ಸರಿ ಆಯಿತು ಅಂತ ಮಾಡಿದೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಗೆಸ್ಟಾಗಿ ಬಂದಿದ್ದು. ಆ್ಯಂಡ್ ಇವರು ಕೂಡ ಮೂವೀಸಲ್ಲೆಲ್ಲ ಮಾಡಿದ್ದಾರೆ. ಆ್ಯಂಡ್ ಸ್ಪೀಚು ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟರು. ನಾವು ಫುಲ್ ಎಂಜಾಯ್ ಮಾಡಿದ್ರಿ. ಒಂಚೂರು ಭಾಷಣ ಬೋರ್ ಅನಿಸೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹಿಂದೆ ಬ್ಯಾನರಲ್ಲೆಲ್ಲ ನಮ್ಮ ಫೋಟೋಸ್ ಹಾಕಿದ್ರು. ಪ್ರಸ್ತಾಪಿಸಿ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆದಂತಹ ನಮ್ಮ ಧನಂಜಯರವರೇ, ಆ್ಯಂಕರ್ ಅವರು ಬಹಳ ಮುದ್ದಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ಹೆಮ್ಮೆಯನ್ನು ಪಡಬೇಕು. ನಮ್ಮ ಕನ್ನಡಿಗರಲ್ಲಿ ಒಬ್ಬರಿಗಿಂತ ಒಬ್ಬರು ಬಹಳ ಉತ್ತಮವಾದ ವಾಗ್ಮಿಗಳಿದ್ದಾರೆ, ಅದರಲ್ಲಿ ಇವರು ಒಬ್ಬರು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಅತಿಥಿಗಳಿಗೂ ಕೂಡ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ. ಸೊ ಅದೆಲ್ಲ ಭಾಷಣ ಆದಮೇಲೆ ನಾವು ಸ್ವಲ್ಪ ರೀಲ್ಸು ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಕ್ರಿಕೆಟ್ ಇನ್ನೂ ನಡೀತಾ ಇತ್ತು ಗರ್ಲ್ಸ್ಗೆ. ಮೋನಿ ಆ್ಯಂಡ್ ಇನ್ ದ ಲಾಸ್ಟ್ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ನಾನು ಇನ್ವಾಲ್ವ್ ಆಗಿದ್ದೆ. ಮತ್ತು ಇಲ್ಲಿ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಆಡಿಸ್ತವ್ರೆ. ಸೊ ಇವತ್ತಿನ ಡೇ ಸಖತ್ತಾಗಿತ್ತು, ಫುಲ್ ಎಂಜಾಯ್ ಮಾಡಿದೆ. ಆ್ಯಂಡ್ ಇವಾಗ ಮನೆಗೆ ಹೋಗೋ ಟೈಮ್. ಅದ್ರ ಜೊತೆ ನಮ್ಮ ಫ್ರೆಂಡ್ಸ್ನ, ನನ್ನ ಜೊತೆ ಮಾಡ್ಲಿಂಗ್ ಮಾಡ್ತಿರೋರು ಎಲ್ಲರನ್ನೂ ಕೇಳೋಣ ಇವತ್ತಿನ ಡೇ ಹೆಂಗಿತ್ತು, ಅವ್ರು ಹೆಂಗೆ ಎಂಜಾಯ್ ಮಾಡಿದ್ರು, ಯಾವುದಾದ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ. ಬನ್ನಿ. ಹಾಯ್, ನಿಮ್ಮ ಇಂಟ್ರಡಕ್ಷನ್ ಕೊಡಿ ಮತ್ತು ಇವತ್ತಿನ ಡೇ ಹೆಂಗಿತ್ತಂತ ಹೇಳಿ. ಸೊ ನಾನು ಮೃಣಾಲಿನಿ. ಸೊ ನಾನು ಕಲಾನವೀನ್ ಅಕಾಡೆಮಿಯಲ್ಲಿ ಮಾಡಲಿಂಗ್ ಮಾಡ್ತಿದ್ದೀನಿ. ಸೊ ಅವತ್ತಿನ ಡೇ ಆಸಮ್ ಆಗಿತ್ತು. ಇಟ್ ವಾಸ್ ಪ್ರೊಡಕ್ಟಿವ್ ಆ್ಯಂಡ್ ಇಟ್ ವಾಸ್ ಲಾಟ್ ಆಫ್ ಫನ್. ಆಮೇಲೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದೆ. ಮತ್ತು ನೀವು ಯಾವ ಗೇಮಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ? ನಾನು ಥ್ರೋ ಬಾಲ್ ಓಕೆ ಅಷ್ಟೇ. ಆಮೇಲೆ ತುಂಬ ಫೋಟೋಸ್ ತೊಗೊಂಡ್ವಿ ಅಷ್ಟೇ, ಹಾಗೆ ಟೈಮ್ ಸ್ಪೆಂಡ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಗ್ರೂಪ್ ಇದೆ. ಹಾಯ್ ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಕೋಕಿಲ. ನಾನು ಕಲಾನವೀನ್ ಫಿಲ್ಮ್ ಅಕಾಡೆಮಿಯಲ್ಲಿ ಮಾಡೆಲ್ ಆಗಿ ಮಾಡ್ತಿದ್ದೀನಿ. ಇವತ್ತು ನಮಗೆ ಸ್ಪೋರ್ಟ್ಸ್ ಇತ್ತು, ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ಎಲ್ಲ ಕೇರ್ಫುಲ್ಲಾಗಿ ಮುಗೀತು, ಚೆನ್ನಾಗಿತ್ತು. ಐ ಥ್ಯಾಂಕ್ ಟು ಕಲಾನವೀನ್ ಫಿಲ್ಮ್ ಅಕಾಡೆಮಿ. ಥ್ಯಾಂಕ್ ಯು. ಸೊ ಇಷ್ಟೇ ಆಗಿತ್ತು ಇವತ್ತಿನ ಡೇ. ಇನ್ನು ಸ್ಪೋರ್ಟ್ಸ್ ಇವ್ರು ನೋಡಿ, ಇವರು ಇಂಟ್ರಡಕ್ಷನ್ ಎಲ್ಲ ಕೊಡಲ್ವಂತೆ, ಪೋಸ್ ಮಾತ್ರ ಕೊಡ್ತಾರಂತೆ. ಸೊ ಅಷ್ಟೇ, ಇನ್ನೂ ತುಂಬ ಗೇಮ್ಸ್ ಇತ್ತು. ಬಟ್ ಗರ್ಲ್ಸ್ಗೆ ಥ್ರೋ ಬಾಲ್ ಅಷ್ಟೇ ಇದ್ದಿದ್ದು. ಮತ್ತು ಕ್ರಿಕೆಟ್ ಇಂಟ್ರೆಸ್ಟೆಡ್ ಅವ್ರು ಕ್ರಿಕೆಟ್ ಆಡ್ಬೋದಿತ್ತು. ಬಟ್ ಡೇ ವಾಸ್ ಆಸಮ್, ಫುಲ್ ಎಂಜಾಯ್ ಮಾಡಿದ್ರಿ. ನೀವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್, ಫುಲ್ ಸನ್ಲೈಟ್, ಫೋಟೋಗೆ ಇಷ್ಟು ಚೆನ್ನಾಗಿತ್ತು ನಮ್ಮ ಡೇ. ಆ್ಯಂಡ್ ಇಟ್ ವಾಸ್ ವೆರಿ ವರ್ತ್ಫುಲ್. ನಾವಿಲ್ಲಿ ಸೇರಿ ಇಲ್ಲಿ ಕ್ಲಾಸ್ ನಡೀತಿರೋದು. ಅಕಾರ್ಡಿಂಗ್ ಟು ಮೀ ಮಾಡ್ಲಿಂಗ್ ಎಲ್ಲ ಯಾರು ಸ್ಪೋರ್ಟ್ಸ್ ಡೇ ಅದು ಇದು ಇಡಲ್ಲ. ಸೊ ನಮ್ಮ ಸರು ಜಸ್ಟ್ ಮಾಡ್ಲಿಂಗ್ ಮಾಡೋದಲ್ಲ, ಅದ್ರ ಜೊತೆ ನಾವು ಎಂಜಾಯ್ ಮಾಡಬೇಕು. ದೆನ್ ವಿ ಶುಡ್ ಹ್ಯಾವ್ ಸಮ್ ಎಂಜಾಯ್ಮೆಂಟ್ ಮಾಡ್ಲಿಂಗ್ ಕ್ಲಾಸಲ್ಲಿ ಅಂದ್ಬಿಟ್ಟು ಸ್ಪೋರ್ಟ್ಸ್ ಡೇ ಅಂತ ಎಲ್ಲ ಮಾಡಿ ನಮಗೆ ಇಷ್ಟು ಪ್ರೀಷಿಯಸ್ ಟೈಮೆಲ್ಲ ಕೊಟ್ಟಿದ್ದಾರೆ. ಸೊ ಐ ರಿಯಲಿ ಥ್ಯಾಂಕ್ ಕಲಾನವೀನ್ ಫಿಲಮ್ ಅಕಾಡೆಮಿ. ಆ್ಯಂಡ್ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಕೂಡ ಆಗ್ಬೋದು.
ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಾಯ್ ಬಾಯ್.